ನಿಮ್ಗೆ ಧೈರ್ಯ ತುಂಬಿ ನಾವು ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಬಾಸ್ ಅವ್ರನ್ನ ಕರ್ಕೊಂಡು ಬಂದ್ರಲ್ಲ ಅವಾಗ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇತ್ತು ಸರ್? ಇಲ್ಲ ಹೌದು, ತುಂಬಾ ಪ್ರೌಡ್ ಫೀಲ್ ಆಗ್ತಿತ್ತು. ಅಂದ್ರೆ ಒಬ್ಳು ಹೆಣ್ಮಗಳಾಗಿ ಆ ಥರ ಈಗ ಉಲ್ಟಾ ನಾನು ಆ್ಯಕ್ಚುಲಿ ಧೈರ್ಯ ಕೊಡಬೇಕಿತ್ತು, ಬಟ್ ಉಲ್ಟಾ ಅವ್ರು ನನಗೆ ಜಾಸ್ತಿ ಧೈರ್ಯ ಕೊಡೋ. ನಾನು ಸಡನ್ ಆಗಿ ಟೆನ್ಷನ್ ಆಗ್ಬಿಡ್ತಿದ್ದೆ. ನನಗೆ ಟೆನ್ಷನ್ ಆದರೆ ತಲೆ ಓಡಲ್ಲ, ಗಾಬರಿ ಆಗ್ಬಿಡ್ತೀನಿ ತುಂಬ ಬೇಗ. ಸೊ ಅದಕ್ಕೆ ಇಲ್ಲ ನೀನು ಟೆನ್ಷನ್ ಆಗಬೇಡ, ನೀನು ಸ್ವಲ್ಪ ಆರಾಮಾಗಿರು, ನನಗೆ ಗೊತ್ತು, ನಾನು ಕರ್ಕೊಬರ್ತೀನಿ, ನಿಮ್ಮ ಅಣ್ಣ ಹೊರಗೆ ಬಂದೇ ಬರ್ತಾರಂತ ತುಂಬ ಕಾನ್ಫಿಡೆನ್ಸ್ ಕೊಡೋರು. ತುಂಬ ಖುಷಿ ಆಗೋದು. ಬಟ್ ಏನು ಅಂದರೆ ಅದೊಂದು ಇದೆಯಲ್ಲ ನಮ್ಮ ಇಂಡಿಯನ್ಸ್ಗೆ, ಹೆಣ್ಮಕ್ಳಕ್ಕಿಂತ ಗಂಡು ಮಕ್ಕಳೇ ಸ್ಟ್ರಾಂಗು ಗುರು ಅನ್ನೋದು. ಬಟ್ ಇಲ್ಲ, ಆ್ಯಕ್ಚುಲಿ ಹೆಣ್ಮಕ್ಳೇ ಸ್ಟ್ರಾಂಗು. ನಮ್ಮ ಮನೇಲಿ ಲಕ್ಕೀಲಿ ನಮ್ಮ ಮನೇಲಿರೋ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಳಕ್ಕಿಂತ ತುಂಬ ಸ್ಟ್ರಾಂಗು. ನಮ್ಮ ಅಪ್ಪನಕ್ಕಿಂತ ನಮ್ಮ ಅಮ್ಮ ಸ್ಟ್ರಾಂಗು, ನಮ್ಮ ಅಣ್ಣನಕ್ಕಿಂತ ನಮ್ಮ ಅತ್ತಿಗೆ ಸ್ಟ್ರಾಂಗು. ನಮ್ಮ ಅಕ್ಕಂದು ಭಾವನ ವಿಚಾರದಲ್ಲಿ ನಮ್ಮ ಭಾವನೆ ಸ್ಟ್ರಾಂಗು. ಪಾಪ ನಮ್ಮ ಅಕ್ಕನಿಗೆ ಅಷ್ಟು ಸಾಫ್ಟ್ ಅವಳು. ನಮ್ಮ ಮನೇಲೂ ಅಷ್ಟೇ, ನನಗಿಂತ ನನ್ನ ಹೆಂಡ್ತಿನೇ ಸ್ಟ್ರಾಂಗು. ಸರ್, ಈಗ ಒಬ್ರು ಡೈರೆಕ್ಟರ್ ಆಗಿ ಎಷ್ಟು ದಿನ ಆಗುತ್ತೋ ಒಂದು ಫಿಲಮ್ನ ಮಾಡೋಕ್ಕೆ ಅದು ಗೊತ್ತಾಗಲ್ಲ. ಯಾಕಂದರೆ ಇಂಥ ಪಾತ್ರಕ್ಕೆ ಯಾರ್ಯಾರು ಬೇಕು ಅಂತ ನೀವು ಚೂಸ್ ಮಾಡಿಕೊಂಡೆ ಅದು ಮಾಡೋದು. ಅದು 6 ತಿಂಗಳಾಗುತ್ತೋ ವರ್ಷ ಆಗುತ್ತೋ ಗೊತ್ತಿಲ್ಲ. ಬಟ್ ಅದನ್ನ ಮಾಡೋದು ನೀವು 2.5 ಗಂಟೆ ಅಷ್ಟೇ ಫಿಲಮ್ನ. ಬಟ್ ಹೆಂಗೆ ಅಂದರೆ ರಿಲೀಸ್ ಆಗಿ ಡೇ ಬಂದು ಕೆಲವೊಬ್ರು ಹೋಗಿ ಥಿಯೇಟ್ರಲ್ಲಿ ನೋಡ್ತಾರೆ, ಕೆಲವೊಬ್ರಿಗೆ ಕಾಯ್ತಾ ಇರ್ತಾರೆ, ವೆಯ್ಟ್ ಮಾಡ್ತಾ ಇರ್ತಾರೆ. ಅಯ್ಯೋ ಥಿಯೇಟ್ರಲ್ಲಿ ಯಾಕಪ್ಪ 150 ರೂಪಾಯಿ ಕೊಟ್ಟು ಹೋಗಿ ನೋಡೋದು, 200 ರೂಪಾಯಿ ಕೊಟ್ಟು ಯಾಕೆ ನೋಡೋದು, ಯಾವುದೋ ಒಂದು ವೆಬ್ಸೈಟ್ಗಳಲ್ಲಿ ಲಿಂಕ್ಗಳು ಬರುತ್ತೆ, ಆ ಲಿಂಕಲ್ಲೇ ನೋಡೋಣ ಅಂತ. ಬಟ್ ಹೆಂಗೆ ಅಂದರೆ ಈ ಫಿಲಮ್ ಬಂದು ರಾಯಲ್ ಆಗಿದೆ. ಆ ಲಿಂಕ್ಗಳನ್ನ ಸ್ವಲ್ಪ ಬರ್ದೇ ಇರೋ ಥರ ನೋಡಿಕೊಂಡ್ರೆ, ಪೈರೈಸಿ ಮಾಡದೇ ಇರೋ ಥರ ನೋಡಿಕೊಂಡ್ರೆ, ಕೆಲವೊಬ್ರು ಲಿಂಕ್ ಸಿಗದೇ ಇರೋರು ಕೂಡ ಥಿಯೇಟ್ರಲ್ಲಿ ಹೋಗಿ ನೋಡೋ ಥರ ಮಾಡಿ ಅಂತ. ಇಲ್ಲ ಖಂಡಿತ. ಈಗ ನೀವೇ ನಿಮ್ಮದ್ರಲ್ಲೇ ಪಾಯಿಂಟ್ ಇದೆ. ಈಗ ಜನ ಯಾಕೆ ಥಿಯೇಟ್ರಿಗೆ ಹೋಗಬೇಕು, ಆನ್ಲೈನಲ್ಲೇ ಬಂದಾಗ ನೋಡೋಣ ಅನ್ನೋ ಥರ ಫೀಲ್ ಮಾಡ್ತಾರಲ್ಲ. ಹೌದು, ಅವರು ಆ ಥರ ಆಲೋಚನೆ ಮಾಡೋದು ತಪ್ಪೋ ಸರಿ ನಾನೇನು ಹೇಳಲ್ಲ ನಾನು. ಬಟ್ ಅವ್ರಿಗೆ ಬೇಡ, ನಾನು ಈ ಸಿನಿಮಾನ ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡೋ ಥರ ಭರವಸೆ ನಾವು ಕೊಡಬೇಕು, ನಾವು ಬಿಡೋ ಕಂಟೆಂಟ್ಗಳಿಂದ. ಈಗ ಚಿಕ್ಕದಾಗಿ ಏನು ಬಿಡ್ತೀವಿ ನಾವು, ಸಾಂಗ್ ಬಿಡ್ತೀವಿ, ಟ್ರೇಲರ್ ಬಿಡ್ತೀವಿ, ಆ ಕಂಟೆಂಟಿಂದ ನಾವು ಜನಗಳಿಗೆ ಇಲ್ಲ ನಾನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಈಗ ತುಂಬ ದೊಡ್ಡ ಸಿನಿಮಾಗಳು ಬಂದಿದ್ದಾವೆ. ಈಗ ಪುಷ್ಪ ಆಗಿರ್ಬೋದು, KGF ಆಗಿರ್ಬೋದು, ಇಲ್ಲ ಕಾಟೇರ ಆಗಿರ್ಬೋದು. ಏನಕ್ಕೆ ನೀವುಗಳು ಥಿಯೇಟ್ರಿಗೆ ಹೋಗಿ ಆ ಮಟ್ಟಕ್ಕೆ ಸಿನಿಮಾ ನೋಡಿದ್ರಿ ಅಂದರೆ ಆ ಸಿನಿಮಾ ಟೀಮ್ ಅವರು ಆ ಕಂಟೆಂಟ್ನ ನಿಮಗೆ ಬಿಟ್ಟಾಗ ಇಲ್ಲ ಇದನ್ನ ಥಿಯೇಟ್ರಲ್ಲೇ ನೋಡಬೇಕು ಅನ್ನೋ ಥರ ನಿಮಗೆ ಭರವಸೆ ಮೂಡಿಸಿದ್ರು. ಅದಕ್ಕೆ ನೀವು ಥಿಯೇಟ್ರಿಗೆ ಹೋದ್ರಿ.